ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸರ್ವಶಕ್ತಿವಂತನಾದಂಥ ಪರಮೇಶ್ವರ ಈ ವರ್ಷವೂ ಕೂಡ ಉತ್ತಮವಾದಂಥ ಮಳೆಯನ್ನು ಕೊಟ್ಟು ಬೆಳೆಯನ್ನು ಕೊಟ್ಟು ಹಚ್ಚ ಹಸುರಾಗಿಟ್ಟಿರಲಿ, ಜನರ ಜೀವನದಲ್ಲಿ ನೆಮ್ಮದಿ ಸಿಗುವಂತಾಗಲಿ ಅಂಥೇಳಿ ನಾನು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಮೊನ್ನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರು ರೋಡ್ ಬಗ್ಗೆ ಪ್ರಶ್ನೆ ಮಾಡಿ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದಾದ ನಂತರ ಬೆಂಗಳೂರಿನಲ್ಲಿರುವಂಥ ಉದ್ಯಮಪತಿಗಳು ಯಾರನ್ನ ಇವರು ಇನ್ವೆಸ್ಟರ್ ಮೀಟ್ ಮಾಡಿ ಬರ್ರಿ ಅಂತ ಕರೀತಾರ, ಅವರು ಒಂದು ಟ್ವೀಟ್ ಮಾಡಿದ್ರೆ ಅದಕ್ಕೆ ಅವರನ್ನ ತೀವ್ರವಾಗಿ ಅಪಮಾನಿಸುವಂಥದ್ದು, ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವರು ಇವತ್ತು ಭ್ರಷ್ಟಾಚಾರ ಅಂತೂ ಎಲ್ಲ ಮಿತಿಮೀರಿದೆ. ಈಗ ನನ್ನ ಕಡೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಅಂಬೋಳಿ ಗ್ರಾಮದವ್ರು ಬಂದಿದ್ದರು. 24 ತಾಸಿನಿಂದ ಕರೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ, 24 hours ಇದ್ದ ಅನೇಕ ಆ ಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರಿಗೆ. ಮೊನ್ನೆ ಹೋಗಿ ಅವರು ಹೆಸ್ಕಾಂ MD ಅವ್ರನ್ನು ಭೇಟಿಯಾಗಿ ಬಂದಾರ. ಇದಕ್ಕಿಂತ ಮೊದಲು ಒಂದು 16-17 ತಾಸು ಕಟ್ ಮಾಡ್ತಾ ಇದ್ರಂತ, ಈಗ 24 ತಾಸಿನಿಂದ ವಿದ್ಯುತ್ತ ಇಲ್ಲ. ನೀವು ನೋಡಿದ್ರೆ ಮೊನ್ನೆ ಸಬ್ ರಿಜಿಸ್ಟರ್ ಆಫೀಸ್ಗೂ ಕರೆಂಟ್ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ರಾಜಸ್ವವನ್ನು ಸಂಗ್ರಹ ಮಾಡುವಂಥ ಒಂದು ಇದ್ರೊಳಗ ವಿದ್ಯುತ್ ಇರಲಾರದಂಥ ದುಸ್ಥಿತಿ. ಮತ್ತಿದೆಯಲ್ಲ ಫ್ರೀ ಅಂತ ಹೇಳಿದ್ದು ಒಂದು ತಡ, ಎಲ್ಲ ದರಗಳು ಜಾಸ್ತಿ ಆಗ್ಯಾವ. ಹಿಂದಿನೂ ಒಮ್ಮೆ ಹೇಳಿದ್ದೆ, ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದರೂ ಸ್ವಲ್ಪ ನೋಡಿ ಕಲಿಬೇಕು. ಅವರು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ. ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರೆ, ಆದರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂಥ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನು ಅಪಮಾನಿಸುವಂಥದ್ದು ಇದು ಸರಿಯಲ್ಲ. ಎರಡನೇದಾಗಿ, ನಾನು ನಿನ್ನೆನೋ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದೀನಿ, ಇವತ್ತು ನೀವು ಮತ್ತೊಮ್ಮೆ ಕೇಳ್ತಾ ಇದ್ದೀರಿ ಅಂತ ರಿಯಾಕ್ಟ್ ಮಾಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ, ಕಂಡಕ್ಟರ್ ಮೇಲೆ ನಡೆದಂಥ ಹಲ್ಲೆ, ಇದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮರಾಠಿ ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಅದು ಅತ್ಯಂತ ಅಕ್ಷಮ್ಯ ಅಪರಾಧ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳು. ಆದರೆ ನಾನು ಹೋರಾಟಗಾರರಿಗೆ ಇಲ್ಲಿನೂ ಮತ್ತು ಅಲ್ಲಿನೂ, ಮಹಾರಾಷ್ಟ್ರದಲ್ಲಿ ಮತ್ತು ಇಲ್ಲೂ ಕೂಡ ಕರ್ನಾಟಕದ ಬಸ್ಸುಗಳನ್ನು ಅವ್ರು ತಡೆದು ನಿಲ್ಲಿಸೋದು, ಅವ್ರ ಬಸ್ಸುಗಳನ್ನು ನಾವಿಲ್ಲಿ ತಡೆದು ನಿಲ್ಲಿಸೋದು, ಎರಡೂ ಬಸ್ನಾಗ 2 ಜನ ಇರ್ತಾರೆ. ಮರಾಠಿ ಮಾತಾಡೋರು ಇರ್ತಾರೆ, ಕನ್ನಡ ಮಾತಾಡೋರು ಇರ್ತಾರೆ. ಮಹಾರಾಷ್ಟ್ರ ಬಸ್ನಾಗೂ ಇರ್ತಾರೆ, ಕರ್ನಾಟಕ ಬಸ್ನಾಗೂ ಇರ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಬಸ್ನಲ್ಲಿಯೂ ಕರ್ನಾಟಕ ಸರ್ಕಾರದ ಬಸ್ನಲ್ಲಿಯೂ ಇರ್ತಾರೆ. ಹಾಗಾಗಿ ಅವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ಸರ್ಕಾರ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ, ನಮ್ಮ ಪಾರ್ಟಿದು ನಮ್ಮದು ವೈಯಕ್ತಿಕವಾಗಿ ಬೆಂಬಲನೂ ಇದೆ. ಆದರೆ ಈ ರೀತಿ ಬಸ್ಸುಗಳನ್ನು ನಿಲ್ಲಿಸಿ ಮಾಡೋದ್ರಿಂದ, ನಾವು ಮಾಡೋದ್ರಿಂದ, ಅವರು ಈ ರೀತಿಯಾಗಿ ಆಗೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಬಸ್ನಲ್ಲಿದ್ದಂಥ ಜನಸಾಮಾನ್ಯರು ಭಯಭೀತರಾಗ್ತಾ ಇದ್ದಾರೆ. ಆನಂತರ ಕ್ರಮವನ್ನು ಕಟ್ಟುನಿಟ್ಟಾಗಿ ಕೈಕೊಂಡು ಈ ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಲಂತೆ ಎರಡೂ ಸರ್ಕಾರಗಳು
ಕ್ರಮ ಕೈಗೊಳ್ಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ತಪ್ಪದು, ವೆರಿಫಿಕೇಶನ್ ಮಾಡಲಾರ್ದೆ ಆ ರೀತಿ ಹಾಕಿರೋ ತಪ್ಪು. ಮತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಮಂತ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೆಂಗೆ ಹಾಕಿದೆ? ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಸರ್ಕಾರದಲ್ಲಿ ಯಾವುದೂ ನಿಯಂತ್ರಣ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಿನವರೆಗೆ ಸ್ಯಾಮ್ ಪಿತ್ರೋಡ ಹೇಳಿಕೆ ಬಗ್ಗೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಯಾರ. ಅವ್ರನ್ನ ಹೊರಗೆ ಹಾಕಿಲ್ಲ, ಸಸ್ಪೆಂಡು ಮಾಡಿಲ್ಲ. ನಮ್ಮ ದೇಶದ ವಿರೋಧದ ಸ್ಟೇಟ್ಮೆಂಟನ್ನು ಬೇರೆ ದೇಶದಾಗ ಕೂತು ಈ ಸ್ಯಾಮ್ ಪಿತ್ರೋಡ ಅನ್ನೋ ವ್ಯಕ್ತಿ ಕೊಡ್ತಾರೆ. ಅವರು ರಾಹುಲ್ ಗಾಂಧಿಗೆ ಮೇನ್ ಅಡ್ವೈಸರ್. ಅಂದ್ರೆ ಹಿಂದೆ ರಾಹುಲ್ ಗಾಂಧಿ ಅತ್ಯಂತ ಕ್ರೂಷಿಯಲ್ ಟೈಮ್ದೊಳಗೆ ಚೈನಾ ಅಂಬಾಸಿಡರ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಏನು ಮಾತುಕತೆ ನಡೆಸಿದ್ರಂತ ಇವತ್ತಿನ ತನಕ ಅವರು ಹೇಳಿಲ್ಲ. ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ತೊಗೊಂಡಾರ, ಅದಾದ್ಮೇಲೆ ಸ್ಯಾಮ್ ಪಿತ್ರೋಡ ಅಂತ ಹೇಳಿಕೆ ಬರ್ತದಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಚೈನಾದ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆಯಾ ಅಥವಾ ಭಾರತದ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸು. ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸರ್ವಶಕ್ತಿವಂತನಾದಂಥ ಪರಮೇಶ್ವರ ಈ ವರ್ಷವೂ ಕೂಡ ಉತ್ತಮವಾದಂಥ ಮಳೆಯನ್ನು ಕೊಟ್ಟು ಬೆಳೆಯನ್ನು ಕೊಟ್ಟು ಹಚ್ಚ ಹಸುರಾಗಿಟ್ಟಿರಲಿ, ಜನರ ಜೀವನದಲ್ಲಿ ನೆಮ್ಮದಿ ಸಿಗುವಂತಾಗಲಿ ಅಂಥೇಳಿ ನಾನು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಮೊನ್ನೆ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರು ರೋಡ್ ಬಗ್ಗೆ ಪ್ರಶ್ನೆ ಮಾಡಿ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದಾದ ನಂತರ ಬೆಂಗಳೂರಿನಲ್ಲಿರುವಂಥ ಉದ್ಯಮಪತಿಗಳು ಯಾರನ್ನ ಇವರು ಇನ್ವೆಸ್ಟರ್ ಮೀಟ್ ಮಾಡಿ ಬರ್ರಿ ಅಂತ ಕರೀತಾರ, ಅವರು ಒಂದು ಟ್ವೀಟ್ ಮಾಡಿದ್ರೆ ಅದಕ್ಕೆ ಅವ್ರನ್ನ ತೀವ್ರವಾಗಿ ಅಪಮಾನಿಸುವಂಥದ್ದು, ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವರು ಇವತ್ತು ಭ್ರಷ್ಟಾಚಾರ ಅಂತೂ ಎಲ್ಲ ಮಿತಿಮೀರಿದೆ. ಈಗ ನನ್ನ ಕಡೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಅಂಬೋಳಿ ಗ್ರಾಮದವ್ರು ಬಂದಿದ್ದರು. 24 ತಾಸಿನಿಂದ ಕರೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ, 24 hours ಇದ್ದ ಅನೇಕ ಆ ಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರಿಗೆ. ಮೊನ್ನೆ ಹೋಗಿ ಅವರು ಹೆಸ್ಕಾಂ MD ಅವ್ರನ್ನು ಭೇಟಿಯಾಗಿ ಬಂದಾರ. ಇದಕ್ಕಿಂತ ಮೊದಲು ಒಂದು 16-17 ತಾಸು ಕಟ್ ಮಾಡ್ತಾ ಇದ್ರಂತ, ಈಗ 24 ತಾಸಿನಿಂದ ವಿದ್ಯುತ್ತ ಇಲ್ಲ. ನೀವು ನೋಡಿದ್ರೆ ಮೊನ್ನೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೂ ಕರೆಂಟ್ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ರಾಜಸ್ವವನ್ನು ಸಂಗ್ರಹ ಮಾಡುವಂಥ ಒಂದು ಇದ್ರೊಳಗ ವಿದ್ಯುತ್ ಇರಲಾರ್ದಂಥ ದುಸ್ಥಿತಿ. ಮತ್ತಿದೆಯಲ್ಲ ಫ್ರೀ ಅಂತ ಹೇಳಿದ್ದು ಒಂದು ತಡ, ಎಲ್ಲ ದರಗಳು ಜಾಸ್ತಿ ಆಗ್ಯಾವ. ಹಿಂದಿನೂ ಒಮ್ಮೆ ಹೇಳಿದ್ದೆ, ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದರೂ ಸ್ವಲ್ಪ ನೋಡಿ ಕಲಿಬೇಕು. ಅವರು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ. ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರೆ, ಆದರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂಥ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನು ಅಪಮಾನಿಸುವಂಥದ್ದು ಇದು ಸರಿಯಲ್ಲ. ಎರಡನೇದಾಗಿ ನಾನು ನಿನ್ನೆನೋ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದೀನಿ.
ಇವತ್ತು ನೀವು ಮತ್ತೊಮ್ಮೆ ಕೇಳ್ತಾ ಇದ್ದೀರಿ ಅಂತ ರಿಯಾಕ್ಟ್ ಮಾಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ, ಕಂಡಕ್ಟರ್ ಮೇಲೆ ನಡೆದಂಥ ಹಲ್ಲೆ, ಇದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮರಾಠಿ ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಅದು ಅತ್ಯಂತ ಅಕ್ಷಮ್ಯ ಅಪರಾಧ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳು. ಆದರೆ ನಾನು ಹೋರಾಟಗಾರರಿಗೆ ಇಲ್ಲಿನೂ ಮತ್ತು ಅಲ್ಲಿನೂ, ಮಹಾರಾಷ್ಟ್ರದಲ್ಲಿ ಮತ್ತು ಇಲ್ಲೂ ಕೂಡ ಕರ್ನಾಟಕದ ಬಸ್ಸುಗಳನ್ನು ಅವ್ರು ತಡೆದು ನಿಲ್ಲಿಸೋದು, ಅವ್ರ ಬಸ್ಸುಗಳನ್ನು ನಾವಿಲ್ಲಿ ತಡೆದು ನಿಲ್ಲಿಸೋದು, ಎರಡೂ ಬಸ್ನಾಗ ಎರಡು ಜನ ಇರ್ತಾರೆ. ಮರಾಠಿ ಮಾತಾಡೋರು ಇರ್ತಾರೆ, ಕನ್ನಡ ಮಾತಾಡೋರು ಇರ್ತಾರೆ. ಮಹಾರಾಷ್ಟ್ರ ಬಸ್ನಾಗೂ ಇರ್ತಾರೆ, ಕರ್ನಾಟಕ ಬಸ್ನಾಗೂ ಇರ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಬಸ್ನಲ್ಲಿಯೂ ಕರ್ನಾಟಕ ಸರ್ಕಾರದ ಬಸ್ನಲ್ಲಿಯೂ ಇರ್ತಾರೆ. ಹಾಗಾಗಿ ಅವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ಸರ್ಕಾರ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ, ನಮ್ಮ ಪಾರ್ಟಿದು, ನಮ್ಮದು ವೈಯಕ್ತಿಕವಾಗಿ ಬೆಂಬಲನೂ ಇದೆ. ಆದರೆ ಈ ರೀತಿ ಬಸ್ಸುಗಳನ್ನು ನಿಲ್ಲಿಸಿ ಮಾಡೋದ್ರಿಂದ, ಅವ್ರು ಮಾಡೋದ್ರಿಂದ, ನಾವು ಮಾಡೋದ್ರಿಂದ, ಅವರು ಈ ರೀತಿಯಾಗಿ ಆಗೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಬಸ್ನಲ್ಲಿದ್ದಂಥ ಜನಸಾಮಾನ್ಯರು ಭಯಭೀತರಾಗ್ತಾ ಇದ್ದಾರೆ. ಆನಂತರ ಕ್ರಮವನ್ನು ಕಟ್ಟುನಿಟ್ಟಾಗಿ ಕೈಗೊಂಡು ಈ ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಲಂತೆ ಎರಡೂ ಸರ್ಕಾರಗಳು ಕ್ರಮ ಕೈಗೊಳ್ಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ತಪ್ಪದು, ವೆರಿಫಿಕೇಶನ್ ಮಾಡಲಾರ್ದೆ ಆ ರೀತಿ ಹಾಕಿರೋ ತಪ್ಪು. ಮತ್ತು ಬೆಳಗಾವಿ ಪೊಲೀಸ್ ಕಮಿಷನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಮಂತ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಹೆಂಗೆ ಹಾಕಿದೆ? ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಸರ್ಕಾರದಲ್ಲಿ ಯಾವುದೂ ನಿಯಂತ್ರಣ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಿನವರೆಗೆ ಸ್ಯಾಮ್ ಪಿತ್ರೋಡ ಹೇಳಿಕೆ ಬಗ್ಗೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಯಾರ. ಅವ್ರನ್ನ ಹೊರಗೆ ಹಾಕಿಲ್ಲ, ಸಸ್ಪೆಂಡು ಮಾಡಿಲ್ಲ. ನಮ್ಮ ದೇಶದ ವಿರೋಧದ ಸ್ಟೇಟ್ಮೆಂಟನ್ನು ಬೇರೆ ದೇಶದಾಗ ಕೂತು ಈ ಸ್ಯಾಮ್ ಪಿತ್ರೋಡ ಅನ್ನೋ ವ್ಯಕ್ತಿ ಕೊಡ್ತಾರೆ. ಅವರು ರಾಹುಲ್ ಗಾಂಧಿಗೆ ಮೇನ್ ಅಡ್ವೈಸರ್. ಅಂದ್ರೆ ಹಿಂದೆ ರಾಹುಲ್ ಗಾಂಧಿ ಅತ್ಯಂತ ಕ್ರೂಷಿಯಲ್ ಟೈಮ್ದೊಳಗೆ ಚೈನಾ ಅಂಬಾಸಿಡರ್ನ ಭೇಟಿಯಾಗಿ ಮಾತುಕತೆ ನಡೆಸಿ, ಏನು ಮಾತುಕತೆ ನಡೆಸಿದ್ರಂತ ಇವತ್ತಿನ ತನಕ ಅವರು ಹೇಳಿಲ್ಲ. ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ತೊಗೊಂಡಾರ, ಅದಾದ್ಮೇಲೆ ಸ್ಯಾಮ್ ಪಿತ್ರೋಡಾನೆ ಅಂತ ಹೇಳಿಕೆ ಬರ್ತದಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಚೈನಾದ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆಯಾ ಅಥವಾ ಭಾರತದ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸು.